ಕ್ರಾಂತಿ ಇಲ್ಲ ಎಲ್ಲವೂ ಭ್ರಾಂತಿ ಎನ್ನುವ ಮಾತುಗಳ ಮಧ್ಯೆಯೇ ಮಹತ್ವದ ಬೆಳವಣಿಗೆ ರಾಜ್ಯ ರಾಜಕಾರಣ. ದೆಹಲಿ ಧಾರಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಗುಂಪು. ನಾಳೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಭೇಟಿಗೆ ಸಮಯವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಅವರ ಸಮಯವನ್ನ ಕೇಳಿದ್ದಾರೆ. ಸರ್, ನಿಮ್ಮನ್ನ ಭೇಟಿಯಾಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಸಚಿವರು ಶಾಸಕರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಡಿಕೆಶಿ ಬೆಂಬಲಿಗ ಶಾಸಕರು ಸಚಿವರ ಪರೇಡ್ ಆಗುತ್ತೆ. ಶಾಸಕ ಎಚ್.ಸಿ. ಬಾಲಕೃಷ್ಣ, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಗುಬ್ಬಿ ಶ್ರೀನಿವಾಸ್, ಇಕ್ಬಾಲ್ ಹುಸೇನ್, ರಾಮನಗರ ಶಾಸಕ, ಆನೇಕಲ್ ಶಾಸಕ ಶಿವಣ್ಣ ಸೇರಿ ಹಲವರು ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ಬಳಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿಯನ್ನ ಎತ್ತುವಂತಹ ಸಾಧ್ಯತೆ ಇದೆ. ನವೆಂಬರ್ ಆರಂಭವಾದರೂ ಕೂಡ ನವೆಂಬರ್ನ ಆರಂಭದ ದಿನಗಳಲ್ಲಿ ನೀವು ಗಮನಿಸಿರಬಹುದು, ಕಾಂಗ್ರೆಸ್ನ ಎಲ್ಲ ನಾಯಕರು ಯಾವ ಕ್ರಾಂತಿಯೂ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ಕೊಂಡು ಬಂದ್ರು. ಅದರಲ್ಲೂ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಈ ಕ್ರಾಂತಿಯ ಚರ್ಚೆಯನ್ನ ಸಾರಾಸಗಟಾಗಿ ತಳ್ಳಿ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಇವತ್ತು ಚಾಮರಾಜನಗರದಲ್ಲಿ ಅದೇ ಮಾತನ್ನ ಹೇಳಿದ್ದಾರೆ. ಯಾವ ಕ್ರಾಂತಿಯೂ ಇಲ್ಲ, ಎಲ್ಲ ಭ್ರಾಂತಿ ಅಂತ ಹೇಳಿದ್ದಾರೆ. ಆದ್ರೆ ಅಸಲಿ ಕ್ರಾಂತಿ ಈಗ ಆರಂಭ ಆದ ಕಾಣಿಸ್ತಾ ಇದೆ. ಇಷ್ಟು ದಿನ ಈ ಶಕ್ತಿ ಪ್ರದರ್ಶನ ಆಗಿರಲಿಲ್ಲ. ಕೇವಲ ಡಿಕೆ ಶಿವಕುಮಾರ್ ಅವರು ಮಾತ್ರ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ದೆಹಲಿಗೆ ಹೋಗಿ ತಮ್ಮ ವಾದವನ್ನ ಮಂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸುರ್ಜೇವಾಲಾ ಅವರು ಬಂದಾಗ 1-to-1 ಶಾಸಕರ ಜೊತೆ ಸಚಿವರ ಜೊತೆ ಸಭೆಯಾದಾಗ ಆಗ ಡಿಕೆ ಶಿವಕುಮಾರ್ ಪರ ಇರುವಂತಹ ಕೆಲ ಶಾಸಕರು ಅವರ ಪರವಾಗಿ ಬ್ಯಾಟ್ ಬೀಸಿದ್ದಿದೆ. ಆದ್ರೆ ದೆಹಲಿ ಮಟ್ಟದಲ್ಲಿ ಹೋಗಿ ಒತ್ತಡವನ್ನ ಹೇರುವಂತಹ ಪ್ರಯತ್ನ ಆಗಿರಲಿಲ್ಲ. ಆದ್ರೆ ಈಗ ಫೈನಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕ ಸಚಿವರ ಗುಂಪು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದೆ. ಕೆ.ಸಿ. ವೇಣುಗೋಪಾಲ್ ಅವರ ಭೇಟಿಗೆ ಸಮಯವನ್ನ ಕೇಳಿದೆ. ನಾಳೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಗುಂಪು ಮಾಡುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಹೋಗ್ತಿರೋರು ಯಾರ್ಯಾರು ಗಮನಿಸ್ತಾ ಇದ್ದೀರಿ. ಕೃಷಿ ಸಚಿವ ಚಲುವರಾಯಸ್ವಾಮಿ, ಮಾಗಡಿ ಶಾಸಕರಾಗಿರುವಂತಹ ಎಚ್.ಸಿ. ಬಾಲಕೃಷ್ಣ, ಜೊತೆಗೆ ಆನೇಕಲ್ನ ಶಾಸಕರಾಗಿರುವಂತಹ ಶಿವಣ್ಣ, ಕುಣಿಗಲ್ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್, ಇವರೆಲ್ಲ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು. ಇವರೆಲ್ಲರೂ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸುವುದಕ್ಕೆ ಸಜ್ಜಾಗಿದ್ದಾರೆ. ಅವರ ಜೊತೆಗೆ ಇನ್ನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರಿದ್ದಾರೆ. ಹಾಗೆಯೇ ಇನ್ನೂ ಕೆಲ ಶಾಸಕರು ಸಚಿವರು ಜೊತೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ತಮ್ಮ ನಾಯಕನಿಗೆ ಸಿಎಂ ಪಟ್ಟ ಸಿಗಬೇಕು ಅಂತೇಳಿ ಇವರಲ್ಲಿ ಕೆಲ ನಾಯಕರು ಬಹಳ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟವರು. ಅದು ಚನ್ನಗಿರಿಯ ಶಾಸಕರಾಗಿರುವಂತಹ ಬಸವರಾಜ ಶಿವಗಂಗಾ ಇರಬಹುದು, ಅಥವಾ ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಇರಬಹುದು. ಆ ಕಾರಣಕ್ಕಾಗಿನೇ ನೋಟಿಸ್ ಮೇಲೆ ನೋಟಿಸ್ ಅನ್ನ ಪಡ್ಕೊಂಡ್ರು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತಹ ತಮ್ಮ ನಿಷ್ಠೆಯನ್ನ ಬಿಡೋಕೆ ಒಪ್ಪಿರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.